ಮತ್ತು ಪ್ರೌಢಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧುಬಂಗಾರಪ್ಪನವರು ಈ ದಿನ ಶಿವಮೊಗ್ಗ ಎಸಿ ಕಚೇರಿ ಆವರಣದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಬಲ್ಕೇಶ್ ಬಾನೂರವರ ಕಾರ್ಯಾಲಯದ ಉದ್ಘಾಟನೆಯನ್ನ ನೆರವೇರಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಆಯನೂರು ಮಂಜುನಾಥ್, ಪಕ್ಷದ ಜಿಲ್ಲಾಧ್ಯಕ್ಷರು, ಜಿಲ್ಲೆಯ ಮುಖಂಡರುಗಳು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. भारत माता की बल्कि बानूरगे ಇವತ್ತು ಶ್ರೀಮತಿ ಬಲ್ಕೇಶ್ ಬಾನೂರ ಒಂದು ಏನು ಕಚೇರಿ ಉದ್ಘಾಟನೆ ಸಂದರ್ಭವಾಗಿ ಮತ್ತು ಇವತ್ತು ಇನ್ನೊಂದು 2 ಕಾರ್ಯಕ್ರಮ ಇದೆ. ಮತ್ತು ನಾನು ತುಂಬ ದಿವಸದಿಂದನೂ ಕೂಡ ಅವರ ಕಚೇರಿ ಉದ್ಘಾಟನೆ ಇದಕ್ಕೆ ಬಂದಿರೋದು. ಮತ್ತು ರಾಷ್ಟ್ರ ಮತ್ತು ರಾಜ್ಯ ನಾಯಕರುಗಳಿಗೂ ಕೂಡ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮೈನಾರಿಟಿ ಇದರೊಳಗೆ ಶಿವಮೊಗ್ಗದಲ್ಲಿ ಯಾರಿಗಾರು ಅವಕಾಶ ಕೊಡಬೇಕು ಅಂಥೇಳಿ ಒಂದು ಭಾವನೆ ಇತ್ತು. ಯಾಕೆಂದರೆ ನಿಗಮಂಡಳಿಯಲ್ಲಿ ಬೇರೆ ಬೇರೆಯವ್ರಿಗೂ ಕೊಡಬೇಕಾಗಿತ್ತು, ಇನ್ನೂ ಬಾಕಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅವರಿಗೆ ಅದು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಳ ಸಂತೋಷನೂ ಕೂಡ ಆಗಿದೆ. ಮತ್ತು ಸೀನಿಯರು ತುಂಬ ಅನುಭವ ಕೂಡ ಅವರಿಗಿದೆ. ಮತ್ತು ನನಗೆ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ ಈ ಕಡೆ ಅಭಿವೃದ್ಧಿ ಕೆಲಸಗಳಿಗೆ. ಪಕ್ಷದ ಸಂಘಟನೆ ಅವ್ರು ಮಾಡ್ತಾಯಿದ್ರು ಅದು ಒಂದು ಕಡೆಗೆ. ಆದರೆ ಇವತ್ತು ನನ್ನ ಜೊತೆಗೆ ಬೇರೆ ಶಾಸಕರು ಮತ್ತು ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಆಗುತ್ತೆ. ಐ ಥಿಂಕ್ ಶೀಸ್ ಒಂದು ಮಹಿಳೆಯರಾಗಿ ಭಾಳ ಒಂದು ದೊಡ್ಡ ಧ್ವನಿನೇ ಅವರು ಯಾವತ್ತೂ ಕೂಡ. ಅದನ್ನು ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಆ ಅವಕಾಶ ಸಿಕ್ಕಿರೋದು ಭಾಳ ಒಂದು ಶಿವಮೊಗ್ಗಕ್ಕೆ ಒಂದು ಗೌರವ ಅಂತಕ್ಕಂಥದ್ದನ್ನು ನನ್ನ ಪಕ್ಷದ ಪರವಾಗಿ. ಮತ್ತು ಅದು ಆಫೀಸು ಓಪನ್ ಮಾಡಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕೆ ನಾನು ಇಲ್ಲ ಬರ್ತೀನಿ. ಸ್ವಲ್ಪ ಲೇಟ್ ಆಯಿತು ನನಗೆ. ನಿನ್ನೆ ಎಲ್ಲ ಬೆಳಗ್ಗೆ 4:15 ಬಿಟ್ಟು ಯಲಬುರ್ಗಿ ಆ ಕಡೆ ಎಲ್ಲ ಸ್ಕೂಲ್ ವಿಸಿಟ್ಸಿಗೆಲ್ಲ ಇತ್ತು. ತುಂಬ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ತುಂಬ ರಾತ್ರಿ 1 ಗಂಟೆ ಆಯಿತು. ಊರಲ್ಲಿ ಉಳ್ಕೊಂಡು ಬೆಳಗ್ಗೆ ನಾನು ಕೆಲಸ ಮುಗಿಸ್ಕೊಂಡ್ಬಂದೆ. ಪ್ಲಸ್ ಅಂಬೇಡ್ಕರ್ ಭವನದಲ್ಲೂ ಕೂಡ ಕಂಪ್ಯೂಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಾದಮೇಲೆ ಭಾಳ ಮುಖ್ಯವಾಗಿ ಈಶ್ವರ್ ಖಂಡ್ರೆ ಅವರು, ಯಾಕೆಂದರೆ ಮುಂಚೆನೂ ಕೂಡ ಅವ್ರದ್ದು ಒಂದು ಸತಿ ಜನರಲಾಗಿ ಬಂದು ಹೋಗಿದ್ರು ಅನಿಸುತ್ತೆ. ಆದರೆ ನಾನು ಇರಬೇಕಾದ್ರೆ ಒಂದು ಸತಿ ಬರಬೇಕು ಅಂಥೇಳಿ ನಾನು ಕೋರಿಕೆಯನ್ನು ಮಾಡಿದ್ದೆ. ಅವರು ಬೇರೆ ದಿವಸ ಟೈಮ್ ಕೊಟ್ಟಿದ್ದರು. ನಾನೇ ಅವರಿಗಿಲ್ಲ ಇವತ್ತು ಬನ್ನಿ ಅಂಥೇಳಿ ನಾನೇ ಟೈಮ್ ಕೊಟ್ಟು ಅಸೆಂಬ್ಲಿ ಒಳಗೇ, ಯಾಕೆಂದರೆ ಮೊನ್ನೆನೂ ಕೂಡ ಕೆಲವು ಫಾರೆಸ್ಟ್ ರಿಲೇಟೆಡ್ ಮತ್ತು ರೆವಿನ್ಯೂ ರಿಲೇಟೆಡ್, ಅಂದರೆ ಜಮೀನನ್ನು ರಿಲೇಟೆಡ್ ತುಂಬ ಸಮಸ್ಯೆಗಳಿದೆ. ಅದು ವಿಶೇಷವಾಗಿ ಈ ಮಲೆನಾಡು ಭಾಗದಲ್ಲಿ ಅದು ಶಾಶ್ವತವಾಗಿ ಪರಿಹಾರ ತಗೊಳ್ಬೇಕು ಅಂಥೇಳಿ ಒಂದು ವಿಚಾರಗಳನ್ನು ಮೊನ್ನೆ ರಿವ್ಯೂ ಮೀಟಿಂಗಲ್ಲೂ ಕೂಡ ಭಾಳ ಅಧಿಕಾರಿಗಳ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡ್ರು ಆ ಸಂದರ್ಭದಲ್ಲಿ ಭಾಳ ಹೆಚ್ಚು ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಇದ್ದಾಗ. ಅವತ್ತೇನೂ ಕೂಡ ಇವತ್ತು ನಾನು ಬರ್ತೀನಿ ಅಂತೇಳಿ ಫೈನಲ್ ಮಾಡಿ ಇವತ್ತು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಕೂಡ ಒಂದು 2 ತಾಸು ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷದ ಕಚೇರಿಗೂ ಕೂಡ ಹೋಗಿ ಕೆಲವು ಸೊಲ್ಯೂಷನ್ಸ್ನ ಪರ್ಮನೆಂಟಾಗಿ ಏನು ನಮ್ಮ ಮಲೆನಾಡಿನ ಜನಾಕ್ರೋಶ ಅಂಥೇಳಿ ಒಂದು ಹಂತಕ್ಕೆ ತಂದಿದ್ದಾರೆ. ನಮ್ಮ ರಮೇಶ್ ಹೆಗಡೆ ಅವರು ಅವ್ರ ಗ್ರೂಪು ಕೂಡ ಒಂದು ಹಂತಕ್ಕೆ ಎಲ್ಲ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನೋಡೋಣ, ಇವತ್ತಿಂದ ಪ್ರೋಗ್ರೆಸ್ ಮಾಡಿ ಇದಕ್ಕೆ ಒಂದು ಇತಿಶ್ರೀ ಹಾಕ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಮನೆ ಕಟ್ಕೊಂಡ ಮೇಲೆ ಹೆಂಗ್ರಿ ಅವ್ರನ್ನ ಆಚೆ ಹಾಕೋಕ್ಕಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ಈ ಟೈಮಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಕೆಲಸ ಇದೆ ನಾನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಯಾವಾಗಲೂ ಇದನ್ನು 2